ಮದುವೆ ಇದ್ದರೂ ಮತದಾನವನ್ನು ತಪ್ಪಿಸಿಲ್ಲ ವಧುವರರು ಬಂದು ವೋಟ್ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ವರ ಮತದಾನವನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಅವ್ರ ಮದುವೆ. ಚಿಕ್ಕಮಗಳೂರಿನಲ್ಲಿ ನವವಧು, ಅಂದರೆ ಎರಡು ಬೇರೆ ಬೇರೆ ಇನ್ಸಿಡೆಂಟ್ಸು. ಮದುವೆಯ ಸಂದರ್ಭದಲ್ಲೂ ಕೂಡ ಬಂದು ಒಂದು ಅರ್ಧ ಗಂಟೆ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ಮತದಾನಕ್ಕೆ ಮಾದರಿಯಾಗಿದ್ದಾರೆ ನವವಧುವರರು. ಸಾಮಾನ್ಯವಾಗಿ ಅಯ್ಯೋ ಇವತ್ತು ನನ್ನ ಮದುವೆ ನಾನು ಯಾಕೆ ಹೋಗಲಿ ಅಂತ ಅಂದ್ಕೊಳ್ಳೋ ಜನ ಜಾಸ್ತಿ. ನೋಡಿ, ಚಾಮರಾಜನಗರದಲ್ಲಿ ವರ ಬಂದು ವೋಟ್ ಹಾಕ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಯಾಕೆ ಇದೆಲ್ಲ ಮುಖ್ಯವಾಗುತ್ತೆ ನಮಗೆ ಅಂತಂದರೆ, ನೋಡಿ, ಇಂಥವರೆಲ್ಲ ಬಂದು ವೋಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ನಡುವೆನೂ ಕೂಡ ಮನೆಯಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಇರ್ತಕ್ಕಂಥವರೆಲ್ಲ ಬನ್ರಪ್ಪ ಹೊರಗಡೆ, ಬಾಗಿಲು ತೆಕ್ಕೊಂಡು ಬನ್ನಿ. ಬಿಸಿಲು ಅಂತಕ್ಕಂಥದ್ದು ಇದ್ದೇ ಇರುತ್ತೆ, ಬೇಸಿಗೆ ಅನ್ನೋದು ಇದ್ದೇ ಇರುತ್ತೆ. ಹಾಗನ್ಬಿಟ್ಟು ನೀವು ಮನೆಯಿಂದ ಯಾವ ಕೆಲಸಕ್ಕೂ ಹೊರಗಡೆ ಹೋಗೋದೇ ಇಲ್ವಾ? ಹೋಗೇ ಹೋಗ್ತೀರಾ. ಮತದಾನದ ವಿಚಾರದಲ್ಲಿ ಯಾಕೆ ನಿರ್ಲಕ್ಷ್ಯ ಅಂತಕ್ಕಂಥದ್ದು ಅಷ್ಟೇ ನಮ್ಮ ಪ್ರಶ್ನೆ, ಇನ್ನೇನೂ ಇಲ್ಲ. ಸೊ ಹಾಗಾಗಿ ಕ್ಯೂನಲ್ಲಿ ನಿಂತು ವರ ಚಾಮರಾಜನಗರದಲ್ಲಿ ಮತದಾನ ಮಾಡಿ ನಂತರ ಕಲ್ಯಾಣ ಮಂಟಪಕ್ಕೆ ತೆರಳಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಚಿಕ್ಕಮಗಳೂರಿನಲ್ಲಿ ವಧು ಬಂದು ವೋಟ್ ಹಾಕಿ ಹೋಗಿರ್ತಕ್ಕಂಥದ್ದು. ಇಂಥವ್ರನ್ನೆಲ್ಲ ನೋಡಿದಾಗ ಖಂಡಿತವಾಗ್ಲಿ ಇವ್ರುಗಳೇ ಬಂದು ವೋಟ್ ಹಾಕ್ತಿದ್ದಾರೆ, ನಾವು ವೋಟ್ ಹಾಕಲಿಲ್ಲ ಅಂತಂದರೆ ಹೇಗಪ್ಪ ಅಂತ ಅನಿಸಿ ಒಂದು 4 ಜನ ಆದರೂ ಹೋಗಿ ವೋಟ್ ಮಾಡಿದ್ರೆ ನಮ್ಮ ಶ್ರಮ ಕೂಡ ಸಾರ್ಥಕ. ಸೊ ಹಾಗಾಗಿ ಆ ಕೆಲಸಗಳು ಆಗಬೇಕು ಅಂತಕ್ಕಂಥದ್ದು. ನಾನು ಆಗಲೇ ಹೇಳ್ತಾ ಇದ್ದೆ, ವಿದೇಶಗಳಿಂದೆಲ್ಲ ಬಂದು ವೋಟ್ ಮಾಡ್ತಾ ಇದ್ದಾರೆ ತಮ್ಮ ಖರ್ಚು. ಇದು ಇನ್ನೊಂದು ಕಡೆ ನೀವು ಚಿಕ್ಕಮಗಳೂರಿನಲ್ಲಿ ಮದುವೆ ಇವತ್ತು ಆಕೆಯದ್ದು ಬಂದು ವೋಟ್ ಮಾಡಿ ಆನಂತರ ತೆರಳಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ಅರಿವಿದೆ, ನನ್ನ ಒಂದು ವೋಟು ಏನು ಬದಲಾವಣೆಯನ್ನು ತರಬಲ್ಲದು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ತುಂಬ ಜನ ವೋಟ್ ಹಾಕ್ತಿದ್ದವ್ರು ಕಾಮನ್ ಡೈಲಾಗ್ ಏನು ಗೊತ್ತಾ? ಅಯ್ಯೋ ನಂದು ಒಂದು ವೋಟಿಂದ ಏನಾಗುತ್ತೆ ಬಿಡು ಅಂತ. ಅಲ್ಲ, ಒಂದು ವೋಟಿಂದನೇ ಆಗೋದು. ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾರ್ಥಕ ಅಷ್ಟೆ.